ಹೇಳಿ ಪ್ರಾರಂಭ ಮಾಡಿದೆ. ಆ ತಾಯಿ ವರ್ಣ ಎಲ್ಲ ಕೃಪೆ ತೋರಿ ಇನ್ನ ಮಳೆಗಾಲ ಪ್ರಾರಂಭ ಆಗಿಲ್ಲ. 85% ಈಗಾಗಲೇ KRS 89% ತುಂಬಿದೆ. ಹೋದ ವರ್ಷ ಇಷ್ಟಕ್ಕೆ 30% ತುಂಬಿತ್ತು. ಹೇಮಾವತಿ 85% ತುಂಬಿದೆ. ಹೋದ ವರ್ಷ 30% ತುಂಬಿತ್ತು. ಆರಂಗಿ 72% ತುಂಬಿದೆ. ಹೋದ ವರ್ಷ 40% ತುಂಬಿತ್ತು. ಗಬರಿ 51% ತುಂಬಿತ್ತು. 85% ತುಂಬಿದೆ. ಸೊ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಕಾವೇರಿಯ ಕೃಪೆಯಿಂದ ಎಲ್ಲ ಕಡೆ ಇವತ್ತು ಡ್ಯಾಮ್ಗಳು ತುಂಬುವಂತ ಒಂದು ಪರಿಸ್ಥಿತಿ ಬಂದಿದೆ. ಈಗ ತಾನೇ ನಿಮ್ಮ ಶಾಸಕರು ಜಯಚಂದ್ರ ಅವರು, ಕಿರಣ್ ಕುಮಾರ್ ಎಲ್ಲ ಕೂಡ ನನ್ನ ಹತ್ರ ಮಾತಾಡಿ ಈಗಾಗಲೇ ನಾನು ರಾಜ್ಯದ ಎಲ್ಲ ಮಂತ್ರಿಗಳಿಗೆ, ಜಿಲ್ಲಾ ಮಂತ್ರಿಗಳಿಗೆ ನಿಮ್ಮ ICC ಮೀಟಿಂಗ್ ಮಾಡಿ ಡ್ಯಾಮ್ ಭದ್ರತೆ ಬಗ್ಗೆ ಕೂತ್ಕೊಂಡು ತೀರ್ಮಾನ ಮಾಡಿಕೊಡಿ ಅಂತ ನಾನು ನಿರ್ದೇಶನ ಕೊಟ್ಟಿದ್ದೇನೆ. ಇವತ್ತು ಬಹಳ ಸಂತೋಷದಿಂದ ಈ ಭೂಮಿ ಪೂಜೆಯನ್ನ ಮಾಡಿದ್ದೇನೆ. ವಾಸು ಕ್ಷೇತ್ರ ಬೇರೆ ಅಲ್ಲ, DK ಶಿವಕುಮಾರ್ ಕ್ಷೇತ್ರ ಬೇರೆ ಅಲ್ಲ. ಇದು ನಮ್ಮ ಕ್ಷೇತ್ರ. ಯಾರು ಎಷ್ಟು ವಿರೋಧ ಮಾಡ್ಲಿ, ತೊಂದರೆ ಮಾಡ್ಲಿ, ನಾವ್ ಏನ್ ಕೆಲಸ ಮಾಡ್ಬೇಕು, ಜನರಿಗೆ ಇಲ್ಲಿ ರೈತರಿಗೆ ಏನ್ ಸಹಾಯ ಮಾಡ್ಬೇಕು. 78ರಿಂದ ಜಯಚಂದ್ರ ಅವರು ಯಾವ ರೀತಿ ನೀರಾವರಿಗೆ ಬಹಳ ಆದ್ಯತೆ ಕೊಟ್ಟು ಅಧ್ಯಯನ ಮಾಡಿ ಹೋರಾಟ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ, ಅದೇ ಹೆಜ್ಜೆಯಲ್ಲಿ ಇವತ್ತು ವಾಸು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ತಾವ್ಯಾರು ಆತಂಕ ಪಡೋದು ಬೇಡ. ನಿಮ್ ಪಕ್ಕದ ಬರ್ಬೇಕಾದ್ರೆ ಒಂದು ಹಳ್ಳಿಯವರು, ರಂಗನಹಳ್ಳಿಯವರು ಅರ್ಜಿ ಕೊಟ್ರು, ಅದೇನೋ 100 ಮೀಟರ್ 210 ಕಿಲೋಮೀಟರ್ ಸ್ವಾಮಿ ಅಂತ ಹೇಳಿದ್ರು. ಅದು ಚಿಂತೆ ಮಾಡೋದು ಬೇಡ. ಆದ್ರೆ ಇವತ್ತು ಎತ್ತಿನೊಳೆ ಯೋಜನೆ ಏನು ನಾವು ನೀರ್ನ ಹೊರಗಡೆ ತಂದಿದ್ದೀವಿ, ಹಿಂದೆ ಕುಮಾರಸ್ವಾಮಿ ಯಾವ ಕಾರಣಕ್ಕೂ ಇದ್ದಕ್ಕಾಗಲ್ಲ ಅಂತ ಪಾಪ ಮಾತಾಡ್ತಿದ್ರು. ಅದಕ್ಕೆ ನಾನು ಕುಮಾರಸ್ವಾಮಿ ಕೇಳಿ ಅವ್ರಿಗೆ ಯಾರು ಕಿವಿಲ್ ಕೇಳಿದ್ರ ಕಣ್ಣಲ್ಲಿ ನೋಡ್ಲಿ ಅಂತ ಹೇಳಿ ಇದನ್ನ ನಾನು ಆ ನೀರನ್ನು ಹೊರಗಡೆ ನಾನು ಜಯಚಂದ್ರ ಅವರೆಲ್ಲ ಹೋಗಿ ಪೂಜೆ ಮಾಡಿ ಆ ನೀರನ್ನ ಹೊರಗಡೆ ಕರ್ಸಿದೀವಿ. ನಿಮ್ಮ ಬಾರ್ಡರ್ವರೆಗೂ ಈಗ ಫಾರೆಸ್ಟ್ ಕೆಲವು ಸಮಸ್ಯೆ ಇದೆ. ತುಮಕೂರಿಂದನೂ ಜಮೀನು ಕೊಟ್ಟಿದ್ದಾರೆ ನಿಮ್ಮ DC, ಹಾಸನಿಂದನೂ ಕೊಟ್ಟಿದ್ದಾರೆ DC, ಫಾರೆಸ್ಟ್ ಕೊಟ್ಟಿದ್ದಾರೆ. ಅದಾದ ತಕ್ಷಣ ನೀರು ನಿಮ್ಮ ಬಾರ್ಡರ್ವರೆಗೂ ಬರ್ತದೆ. ಮೊನ್ನೆ ತಾನೇ ನಾನು ಹೋಗಿ ಇದರಲ್ಲಿ ನಿಮ್ಮ ಕೊಟ್ಟಿಗೆ ಎರಡೂ ನೋವು ವೀಕ್ಷಣೆ ಮಾಡಿದ್ದೀನಿ. ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಬರೀ ಒಂದು ವಾರ ಆಗ್ದಂಗೆ ಬರೀ ದೊಡ್ಡಬಳ್ಳಾಪುರದಲ್ಲೇ ಮಾಡಕ್ ಆಗಲ್ಲ. ನಿನ್ನೆ ಕೂಡ ಪರಮೇಶ್ವರ್ ಅಂತ ನಾನು ಮಾತಾಡಿದ್ದೀನಿ. ಪಾಪ ರೈತರು ಕೂಡ ಆತಂಕ ನೋಡಿದ್ದಾರೆ. ಟೆಕ್ನಿಕಲ್ ಆಗಿ ಏನ್ ಬೇಕು ನೀರನ್ನ ಅಟ್ಲೀಸ್ಟ್ ಒಂದು 4 TMC ನಾವು ನೀರು ನಿಲ್ಲಿಸಲೇಬೇಕಾಗ್ತದೆ. 100 TMC ನೀರು ನಿಲ್ಲಿಸಿಲ್ಲ ಅಂತಂದ್ರೆ ನಾವು ಚಿಕ್ಕಬಳ್ಳಾಪುರಕ್ಕೆ, ಕೋಲಾರ್ಗೆ, ಬೆಂಗಳೂರು ಗ್ರಾಮಾಂತರಕ್ಕೆ ನೀರು ಕೊಡೋಕೆ ಕಷ್ಟ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾನೆಲ್ಲ ಸ್ಪಾಟ್ ಎಲ್ಲ ನೋಡಿದ್ದೀನಿ. ಟೆಕ್ನಿಕಲ್ ಆಗಿ ಅವ್ರು ಹೆಂಗ್ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ಫೀಸಿಬಿಲಿಟಿ ಹೇಳಿದ್ದೀನಿ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನ ಸಬ್ಮಿಟ್ ಮಾಡಕ್ಕೆ ಎಲ್ಲರದ್ದು ಮಾತಾಡಕ್ಕೆ ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ನನಗೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಮೊದಲು ಕೋಲಾರು, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್ ಆಗಲಿ ಎಲ್ಲೇ ಆಗಲಿ ಫಸ್ಟ್ ಕುಡಿಯೋ ನೀರಿಗೆ ನಾವು ಆದ್ಯತೆ ಕೊಡೋಣ. ಅದು ಮುಗಿದ ಮೇಲೆ ಬೇರೆ ಕೆರೆ ತುಂಬಿಸುವಂತದ್ದು ಏನು ನಾವು 9 TMC ನೀರನ್ನ ಅದಕ್ಕೋಸ್ಕರ ಇಟ್ಟಿದ್ದೀವಿ. ಎಲ್ಲರಿಗೂ ಕೂಡ ಸಮವಾಗಿ ಹಂಚುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದ್ರಿಂದ ನೀವು ತಲೆ ಕೆಡಿಸ್ಕೊಂಡು ಬೇಡ. ಎರಡನೇದು, ನಮ್ಮ ಈಗ ನೋಡಿ ಕೆಲವರೆಲ್ಲ ಟೀಕೆ ಮಾಡ್ತಾರೆ, ನಾನು ಯಾರ ಹೆಸರು ತಗೊಳ್ಕೋಗುದಿಲ್ಲ ಮಾಡ್ಕೋಗುದಿಲ್ಲ. ಈಗಾಗಲೇ ಹೇಮಾವತಿ ಈಗ ನೀರು ಬರ್ತಾ ಇದೆ, ನೀರು ತುಂಬಿಸ್ಬೋದು. ಹೋದ್ ಸತಿ ವಾಣಿ ವಿಲಾಸಕ್ಕೆ ತುಂಬಿಸಿತ್ತು. ಈ ಸತಿ ನಾವು ಇದನ್ನ ತುಂಬಿಸ್ಲಿಕ್ಕೆ ಏನ್ ಬೇಕೋ ಹೇಮಾವತಿ ವಲಯಕ್ಕೆ ಕಾವೇರಿ ಅಂತಿಮ ತೀರ್ಥದಂತೆ ಹಂಚಿಕೆಯಿಂದ ಈಗಾಗಲೇ 20 TMC ಇದೆ. ವಾರ್ಷಿಕವಾರು ಈಗ ಕೆಲವು ಹರಿವು ಕೂಡ ಜಾಸ್ತಿ ಆಗ್ತದೆ. ಕೂಡ ಹೇಮಾವತಿಗೆ ತುಂಬಿಸುವಂತ ಕೆಲಸ. ಈಗ ಏನು ನೀರನ್ನ ಚಾನಲ್ ಬಿಡಬೇಕು ಅಂತ ಹೇಳಿದ್ದಾರೆ, ಅದನ್ನ ನಾನು ನಮ್ಮ ಸ್ನೇಹಿತರು, ನಮ್ಮ ಮುಖಂಡರು ಏನು ಮಾರ್ಗದರ್ಶನ ಇದೆ, ಸಲಹೆ ಇದೆ, ಆ ಪ್ರಕಾರ
ಇವತ್ತು ನಾಳೆಯಿಂದಲೇ ಎಲ್ಲ ಚಾನಲ್ಗಳನ್ನ ಎತ್ತಿಸಿ ನೀರನ್ನ ತುಂಬಿಸ್ಲಿಕ್ಕೆ, ಕೆರೆಗಳನ್ನು ತುಂಬಿಸ್ಲಿಕ್ಕೆ ಸೂಕ್ತವಾದಂತ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೇನೆ. ತಾವು ಚಿಂತೆ ಮಾಡೋದು ಬೇಡ. ನಮ್ಗೆ ರೈತರ ಕಷ್ಟ ಏನು ಅಂತ ಗೊತ್ತಿದೆ, ಆಗ ಆತಂಕ ಬೇಡ. ನಾವು ತಮಿಳುನಾಡು ಕರ್ನಾಟಕಕ್ಕೆ ಆಡುತ್ತಿದ್ದೀವಿ ಬೇಡ. ಒಂದೇ ಜಿಲ್ಲೆ, ಒಂದೇ ರಾಜ್ಯದಲ್ಲಿ ಇದ್ದೀವಿ. ಈಗ ನಾವು ಅಲ್ಲಿಂದ ತರಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾಕೆ ನಾವು ತಂದು ಅಲ್ಲಿಂದ ತಂದು 4-5 ಜಿಲ್ಲೆ ತೆಗೆದುಕೊಂಡು ಕೋಲಾರ ತೆಗೆದುಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ನೀವಾರು ಪುಣ್ಯವಂತರು, ಒಂದು 200 ಅಡಿ 300 ಅಡಿಗೆ ನಿಮ್ ನೀರು ಬರ್ತದೆ. ಈ ಹೆಸರು ನೋಡ್ತಾ ಇದ್ವಿ. ಅದೇ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 2000 ಅಡಿಗೂ ನೀರಿಲ್ಲ. 600 ಅಡಿನೇ ಏನ್ ದೊಡ್ಡಿಲ್ಲ ಬಿಡ್ರೆ, 2000 ಅಡಿ ಆ ಕಡೆ ಆಯ್ತು. ನಿಮ್ಮ ನೀರು ನಿಮ್ಗೆ ಧರ್ಮವಾಗಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿದ್ದೀರಿ. ಈ 2 ಕಿಲೋಮೀಟರ್ ವಾಸು ಹೇಳ್ತಿದ್ದಲ್ಲ, ತಟ್ಟೆ ಬರೀ 8 ಹೆಚ್ಚು ಕಮ್ಮಿ ಮಾಡಿದಿರಿ ಅಂತ. ಮುಂದಕ್ಕೆ ಹಂಗ್ ಮಾಡಕ್ ಹೋಗ್ಬಿಡಿ. ಫುಲ್ಲು ಊರ್ ತುಂಬಾ ತುಂಬಿಸೋಂತ ಕೆಲಸ ಮಾಡಿ ಮಿಕ್ಕಿ ಜವಾಬ್ದಾರಿ ನನಗೆ ಬಿಡಿ ಅಷ್ಟೇ.